ಬೆಂಗಳೂರು ತನ್ನ ಪ್ರಿಯಕರನ ಜೊತೆಗೂಡಿ ಪತಿಗೆ ವಿಷ ಕುಡಿಸಿ ಕೊಲೆಗೈದು ಆತ್ಮಹತ್ಯೆ ಎಂದು ಬಿಂಬಿಸಿದ್ದ ಪತ್ನಿಯೊಬ್ಬಳು ಪತಿ ಸಾವಿನ ಬಗ್ಗೆ ಅನುಮಾನವಿದ್ದು ಪೊಲೀಸರು ಸರಿಯಾಗಿ ತನಿಖೆ ನಡೆಸುತ್ತಿಲ್ಲ ಎಂದು ದೂರಿ ಇದೀಗ ಅದೇ ಪೊಲೀಸರಿಗೆ ತನ್ನ ಸುಪಾರಿ ತಂಡದೊಂದಿಗೆ ಅತಿಥಿಯಾಗಿದ್ದಾಳೆ. ತಾಲೂಕಿನ ಮಾಕಳಿಯ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಲೋಕೇಶ್ ಕೊಲೆಯಾದವರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಂ.ಕೆ. ದೊಡ್ಡಿ ಪೊಲೀಸರು ಲೋಕೇಶ್ ಪತ್ನಿ ಪಂ. ಹಾಲಿ ಸದಸ್ಯೆ ಚಂದ್ರಕಲಾ, ಆಕೆಯ ಪ್ರಿಯಕರ ಮಂಡ್ಯ ಜಿಲ್ಲೆಯ ನವಿಲೆ ಗ್ರಾಮದ ಯೋಗೇಶ್, ಸುಪಾರಿ ಹಂತಕರಾದ ನವಿಲೆಯ ಶಾಂತರಾಜು, ಮದ್ದೂರಿನ ಅರ್ಕನಹಳ್ಳಿಯ ಶಿವಲಿಂಗ ಅಲಿಯಾಸ್ ಶಿವ, ಮಂಡ್ಯ ತಾಲೂಕಿನ ಕಾಗಹಳ್ಳಿಯ ಚಂದನ್ ಅಲಿಯಾಸ್ ಚಂದನ್ ಕುಮಾರ್ ಹಾಗೂ ಬೆಂಗಳೂರಿನ ಆನೇಕಲ್ನ ಸೂರ್ಯಕುಮಾರ್ನನ್ನು ಬಂಧಿಸಿದ್ದಾರೆ. ತಲೆ ಮರೆಸಿಕೊಂಡಿರುವ ಮತ್ತೊಬ್ಬನಿಗಾಗಿ ಬಲೆ ಬೀಸಿದ್ದಾರೆ. ಜೆಡಿಎಸ್ ಮುಖಂಡರೂ ಆಗಿದ್ದ ಲೋಕೇಶ್ ಅವರ ಶವ ಜೂನ್ 24ರಂದು ಕಣ್ವ ಜಲಾಶಯ ಬಳಿಯ ಕ್ಯಾಸಾಪುರ ರಸ್ತೆ ಪಕ್ಕದ ನಿರ್ಜನ ಪ್ರದೇಶದಲ್ಲಿ ಅವರ ಕಾರಿನೊಂದಿಗೆ ಪತ್ತೆಯಾಗಿತ್ತು. ಶವದ ಪಕ್ಕ ವಿಷಯ ಬಾಟಲಿ ಇತ್ತಲ್ಲದೆ ಕಾರು ಜಖಂಗೊಂಡಿತ್ತು. ದಂಪತಿಗಳು ತಮ್ಮ ಹಳ್ಳಿಯಲ್ಲಿ ಮತ್ತು ಬೆಂಗಳೂರಿನ ಗೊಲ್ಲಹಟ್ಟಿಯಲ್ಲಿ ವಾಸಿಸುತ್ತಿದ್ದರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಎಂ.ಕೆ. ದೊಡ್ಡಿ ಪೊಲೀಸರ ಪ್ರಕಾರ ಯಾವುದೇ ಬಾಹ್ಯ ಗಾಯಗಳಿಲ್ಲದ ಕಾರಣ ಪೊಲೀಸರು ಇದನ್ನು ಆತ್ಮಹತ್ಯೆ ಎಂದು ಶಂಕಿಸಿದ್ದರು.